ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸರ್, ನಾನು ಪ್ರತಿ ಸಲ ಹೆರಿಗೆ ರೂಮಲ್ಲಿದ್ದಾಗ ಅಲ್ಲಿ ಮಗು ಹುಟ್ಟಿದಾಗ ನಾನು ಫಸ್ಟ್ ಟೈಮ್ ಹೆರಿಗೆ ನೋಡಿದೆ ನೆನಪಾಗುತ್ತೆ. ಯಾಕೆ ಗೊತ್ತಾ ಸರ್, 9 ತಿಂಗಳು ಮಗುನ ಹೊಟ್ಟೆಲಿಟ್ಕೊಂಡು ಆ ಮಗು ಬಗ್ಗೆ ಕನ್ಸು ಕಟ್ಕೊಂಡು ಅಮ್ಮ ಮೊದಲನೇ ಸಲ ಮಗು ನೋಡಿದಾಗ ಅವಳ ಕಣ್ಣಲ್ಲಿ ಪ್ರೀತಿ ಬಿಟ್ರೆ ಬೇರೆ ಏನೂ ಕಾಣಿಸಲ್ಲ ಸರ್. ಮೊದಲನೇ ಸಲ ಮಗುನ ಹಿಡ್ಕೊಳ್ವಾಗ ಆ ದೇವ್ರೇ ಬಂದ್ರು ಅಷ್ಟು ಖುಷಿ ಪಡಲ್ಲ, ಅಷ್ಟು ಖುಷಿಯಾಗಿರ್ತಾಳೆ ಅಮ್ಮ. ಹೆರಿಗೆ ಅಂದ್ರೆ ನೀವ್ ಹೇಳ್ದಂಗೆ 2 ಜೀವಗಳು ಹುಟ್ಟೋದಲ್ವಾ ಸರ್, ಅಮ್ಮ ಮತ್ತೆ ಮಗು. ನಾನು ಮೊದಲನೇ ಸಲ ಹೆರಿಗೆ ನೋಡ್ತಿರೋದಕ್ಕೂ ಈಗ ನೋಡ್ತಿರೋದಕ್ಕೂ ಜನ ಬದಲಾಗಿರ್ಬೋದು, ಪರಿಸ್ಥಿತಿ ಬದಲಾಗಿರ್ಬೋದು, ಡಾಕ್ಟರ್ ಕೂಡ ಬದಲಾಗಿರ್ಬೋದು. ಆದ್ರೆ ಪ್ರತಿಯೊಬ್ಬರ ಅಮ್ಮಂದಿರ ಕಣ್ಣಲ್ಲೂ ಕಾಣಿಸೋ ಪ್ರೀತಿ ಒಂದೇ ಸರ್. ಎಲ್ಲ ಅಮ್ಮಂದಿರು ಅದೇ ಸಾರ್ಥಕತೆಯಲ್ಲಿ ಮಕ್ಕಳನ್ನ ನೋಡ್ತಾರೆ. ಜೀವ ಕೊಡೋದಕ್ಕೋಸ್ಕರ ಜೀವ ಕಳ್ಕೊಂಡು ಮತ್ತೆ ಹುಟ್ಟೋ ಅಮ್ಮ ಎಷ್ಟು ಗ್ರೇಟ್ ಅಲ್ವಾ ಸರ್. ಅಂದಮೇಲೆ ನಿಮ್ಮಮ್ಮನೂ ಗ್ರೇಟೇ ಅಲ್ವಾ ಸರ್. ಒಂದ್ ವೇಳೆ ನಿಮ್ಮಮ್ಮ ನಿಮ್ಮನ್ನ ದ್ವೇಷ ಮಾಡೋರಾಗಿದ್ದಿದ್ರೆ ಅವ್ರು ಅಷ್ಟೆಲ್ಲ ನೋವನ್ನ ಅನುಭವಿಸಿ ನಿಮಗ್ ಜೀವ ಕೊಡ್ತಿದ್ರ ಸರ್. ಯಾವ ತಾಯಿನೂ ತನ್ನ ಮಕ್ಕಳನ್ನ ದ್ವೇಷ ಮಾಡಕ್ಕಾಗಲ್ಲ ಅಲ್ವಾ ಸರ್. ಹಾಗೇನಾದ್ರೂ ಅವ್ರು ಮಾಡಿದ್ರೆ ಅವ್ರನ್ನ ದ್ವೇಷ ಮಾಡ್ಕೊಳಗಲ್ವಾ ಸರ್. ನಿಮ್ಮ ಈ ಗುಣ ನಿಮ್ಗೆ ಸುಮ್ನೆ ಬಂದಿರೋದಲ್ಲ. ಮಕ್ಕಳು ಯಾವಾಗ್ಲೂ ಅಮ್ಮನ ಗುಣನೇ ಹೊತ್ಕೊಂಡು ಬೆಳಿತಾರಂತೆ. ನೀವಿಷ್ಟು ಒಳ್ಳೆಯವರಿದ್ದೀರಾ ಅಂದ್ರೆ ನಿಮ್ಮಮ್ಮ ಕೂಡ ನಿಮ್ ತರಾನೇ ಇದ್ರು ಅಂತ ಅರ್ಥ ಅಲ್ವಾ. ಹಾಗಿದ್ಮೇಲೆ ಅವರು ನಿಮ್ಮನ್ನ ಎಲ್ಲೋ ಬಿಟ್ಟೋಗೋದಕ್ಕೆ ಹೇಗ್ ಸಾಧ್ಯ? ಅಂದ್ರೆ ಯಾವ ತಾಯಿನೂ ಏನೋ ದೊಡ್ಡ ಕಾರಣ ಇಲ್ದೆ ತನ್ನ ಮಗುವಿಂದ ದೂರ ಆಗಲ್ಲ ಸರ್. ಯಾವ ತಾಯಿನೂ ದ್ವೇಷಕ್ಕೋಸ್ಕರ ಅಂತೂ ಖಂಡಿತವಾಗ್ಲೂ ಬಿಟ್ಟೋಗಿರಲ್ಲ. ಹಾಗಾದ್ರೆ ಅಮ್ಮ ನನ್ನ ಬಿಟ್ಟಾದ್ಮೇಲೆ ನನ್ನ ಹುಡ್ಕಾಡಿರ್ಬೋದು ಅಂತ ಹೇಳ್ತೀರಾ? ಇರ್ಬೋದು ಸರ್. ಕರ್ಣ, ಮನೇಲಿ ಬೆಂಕಿ ಹಚ್ಚಿ ಚಳಿ ಕಾಯಿಸ್ತಾ ನಿಂತಿದ್ಯಾ ನೀನು? ಎಲ್ಲಿ ಬಿಡ್ತೀಯ ನಿನ್ ಬುದ್ಧಿನ? ಜೊತೆಗೆ ಇವಳು ಬೇರೆ ಇದ್ದಾಳೆ, ಬೇರೆ ಏನೋ ಪ್ಲಾನ್ ಮಾಡ್ತಿದ್ದೀರಾ? ಸಂಜು, ವಿಷಯ ಏನೇ ಇದ್ರು ನನ್ನ ನಿನ್ನ ನಡುವೆ ಇರಲಿ, ಇವ್ರನ್ನ ಮಧ್ಯ ತರದ್ ಬೇಡ. ಓಹೋ, ಇವಳನ್ನ ವಹಿಸ್ಕೊಂಡು ಮಾತಾಡ್ತಿದ್ಯಾ? ನನಗೆ ಇವಳಿಂದ ಏನೂ ಆಗ್ಬೇಕಾಗಿಲ್ಲ. ಸಂಜು ಜೊತೆ ನಾನು ಮಾತಾಡ್ಬೇಕು, ಸೊ ಪ್ಲೀಸ್. ಏನ್ ಬೇಕಾಗಿಲ್ಲ, ಇವಳು ಇಲ್ಲೇ ಇರಲಿ, ನಾವೇ ಆಚೆ ಹೋಗ್ತೀವಿ. ಯಾಕೆ ಹೀಗೆಲ್ಲ ಆಗ್ತಾ ಇದೆ? ಮನೆ ತುಂಬಾ ಜನ ನಿಟ್ಟು ಎಲ್ರ ಮನ್ಸನ್ನ ಯಾಕೆ ಹೀಗೆ ಹೊಡಿತಿದ್ಯಾ? ನಾವೆಲ್ರೂ ಒಟ್ಟಿಗೆ ಚೆನ್ನಾಗಿರೋದು ನಿನ್ಗೆ ಇಷ್ಟ ಇಲ್ವಾ? ಯಾಕಪ್ಪ ದೇವ್ರೆ ಹೀಗೆಲ್ಲ ಆಗ್ತಿದೆ? ಏನ್ ಹೇಳ್ತಿದ್ಯಾ? ಏನ್ ತಮಾಷೆ ಮಾಡ್ತಿಲ್ಲ ತಾನೆ? ಅಯ್ಯೋ, ತಮಾಷೆ ಹೋಗಿ ಅಮಾಷೆ ಆಗಿದೆ. ಕರ್ಣ ಸರ್ ವಿಷಯದಲ್ಲಿ ನಾನು ಏನಾದ್ರು ತಮಾಷೆ ಮಾಡ್ತೇನೆ? ದೇವ್ರ ಹಣೆಗೂ ನಿಜ, ನಾನು ಕೇಸ್ಕೊಳ್ಳೋದು ತಪ್ಪೆ. ಆದ್ರೆ ಕರ್ಣ ಸರ್ ಇಷ್ಟು ದಿನ ಯಾರ ಹತ್ರ ಇಷ್ಟೊತ್ತು ಮಾತಾಡಿರ್ಲಿಲ್ಲ. ಅದಕ್ಕೆ ನೋಡಿದ್ನಲ್ಲ, ಪಾಪ ಅನಿಸ್ತು, ನಿಮ್ಮ ಹತ್ರ ಹೇಳಿದೆ. ಇದನ್ನ ಬೇರೆ ಯಾರ ಹತ್ರನೂ ಮಾತಾಡ್ಬೇಡ, ಗೊತ್ತಾಯ್ತಲ್ವಾ? ನೀನ್ ನಡಿ.
ನಂಗೆ ಸ್ವಲ್ಪ ಕೆಲಸ ಇದೆ. ನಿಧಿ, ಏನು ಹುಡುಕ್ತಿದ್ಯಾ? ಏನಿಲ್ಲ. ನಿನ್ ಕಣ್ಣು ನೋಡಿದ್ರೆ ಏನೋ ಆಗಿದೆ ಅಂತ ನನ್ಗನ್ನಿಸ್ತಾ ಇದೆ. ನನ್ನ ಹತ್ರನೇ ಮುಚ್ಚಿಡ್ತಾ ಇದೀಯಾ? ಅದು ಕರ್ಣ ಸರ್ ಜೊತೆಗೆ ಸಂಜಯ್ಗೆ ಸ್ವಲ್ಪ ಜಗಳ ಆಯ್ತು. ಅವನು ಅವ್ರನ್ನ ಎಲ್ಲೋ ಕರ್ಕೊಂಡೋದ. ಅದಕ್ಕೆ ನಾನು ಒಂದ್ ನಿಮಿಷ ಅವ್ರು ಎಲ್ಲೋದ್ರು ಅಂತ ನೋಡ್ಕೊಂಡ್ ಬರ್ತೀನಿ. ನಿಧಿ, ಒಂದ್ ನಿಮಿಷ ನಿನ್ನ ಹತ್ರ ಮಾತಾಡ್ಬೋದಾ? ಕರ್ಣನ್ ಬಗ್ಗೆ ಯಾರು ಇಷ್ಟೊಂದು ಯೋಚನೆ ಮಾಡೋದನ್ನ ನಾನು ನೋಡಿರ್ಲಿಲ್ಲಮ್ಮ. ನೀನ್ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯ ಅಂದ್ರೆ ನಂಗೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಕರ್ಣ ಸರ್ ಒಳ್ಳೆತನಕ್ಕೆ ನಾನು ಇಷ್ಟು ಮಾಡ್ದೆ ಹೋದ್ರೆ ಹೇಗೆ? ಆದ್ರೆ ನಾನೊಂದ್ ಮಾತು ಹೇಳ. ಹೇಳಿ. ಕರ್ಣ ನಿನ್ನ ಹತ್ರ ಇವತ್ತು ಎಷ್ಟೊಂದು ವಿಷಯಗಳನ್ನ ಹಂಚ್ಕೊಂಡಲ್ಲ. ಅವನ್ ಮನ್ಸಿನ ಮಾತನ್ನ ಬೇರೆಯವ್ರ ಹತ್ರ ಹಂಚ್ಕೊಂಡಿದ್ದು ಇದೇ ಮೊದ್ಲು. ಅವನ್ಗೆ ಗೊತ್ತಿಲ್ದ ಹಾಗೆ ನಿನ್ಗೆ ಹತ್ರ ಆಗ್ತಾ ಇದ್ದಾನೆ. ಆ ವಿಷಯ ನಿನಗೂ ಗೊತ್ತಿರ್ಲಿ ಅಂತ ಹೇಳ್ತಾ ಇದ್ದೀನಿ. ಪ್ರೀತಿ ಕೊಡೋದಷ್ಟೇ ಗೊತ್ತಿರೋ ಜೀವಗಳಿಗೆ ವಾಪಸ್ ಪ್ರೀತಿ ಸಿಕ್ಕಾಗ ಅದು ತುಂಬಾ ದೊಡ್ಡ ವಿಷಯವಾಗಿರುತ್ತೆ ಅವರಿಗೆ. ಒಂದ್ ವೇಳೆ ನಿನಗೆ ಈ ನಂಟನ್ನ ಉಳಿಸ್ಕೊಳಕ್ ಆಗುತ್ತೋ ಇಲ್ವೋ ಅನ್ನೋ ಅನುಮಾನ ಇದ್ರೆ ಅವನಿಗೆ ಭರವಸೆ ಕೊಡ್ಬೇಡ. ನಾಳೆ ದಿನ ನೀನ್ ಕೊಟ್ಟು ಭರವಸೆ ಏನಾದ್ರೂ ಒಡೆದೋದ್ರೆ ಕರ್ಣನ್ ಹೃದಯನೂ ಒಡೆದೋಗುತ್ತೆ. ಅದನ್ನೆಲ್ಲ ನನ್ನಿಂದ ನೋಡಕ್ಕಾಗಲ್ಲ. ಕರ್ಣ ಈಗಾಗಲೇ ಸಾಕಷ್ಟು ನೊಂದಿದ್ದಾನೆ, ಇನ್ನೂ ಅನುಭವಿಸೋದು ಬೇಡ. ಕರ್ಣ ಸರ್ಗೆ ಮತ್ತೆ ನೋವಾಗೋದಕ್ಕೆ ನಾನು ಅವಕಾಶ ಮಾಡ್ಕೊಡಲ್ಲ. ಎಂಥದೇ ಪರಿಸ್ಥಿತಿ ಬಂದ್ರು ನಾನು ಅವ್ರ ಜೊತೆ ನಿಲ್ತೀನಿ. ನೀನು ಮಾಡದ ತಪ್ಪಿಗೆಲ್ಲ ನೀನೇ ಹೊಣೆಗಾರನಾಗೋದನ್ನ ಬಿಡು. ಇವತ್ತು ನನ್ನಿಂದಲೇ ತಪ್ಪಾಗಿದೆ. ಸಾಧ್ಯವಾದರೆ ನನ್ನನ್ನು ಕ್ಷಮಿಸಿ. ಏನು ಹೇಳ್ತಿದ್ದೀರಾ? ದೊಡ್ಡವರಾಗಿ ನೀವು ಕ್ಷಮೆ ಕೇಳಬಾರ್ದು. ಯಾಕೆ? ದೊಡ್ಡವನಾಗಿ ನಾನು ತಪ್ಪು ಮಾಡಲಿಲ್ವಾ? ದೊಡ್ಡವರಾದವರು ಏನಾದರೂ ತಪ್ಪು ಮಾಡ್ಬೋದು. ಹಾಗಾದ್ರೆ ಅವ್ರು ಮಾಡಿರೋ ತಪ್ಪೆಲ್ಲ ಸಹಿಸ್ಕೋಬೇಕಾ? ಇವತ್ತು ನಮ್ಮಮ್ಮ ನನಗಿಂತ ನಿನ್ನನ್ನೇ ಹೆಚ್ಚು ಅಂತ ಹೇಳಿದ ಮೇಲೆ ಆ ಮನೆಯಲ್ಲಿ ನನ್ನ ಸ್ಥಾನ ಯಾವುದು ಅಂತ ನನಗೆ ಚೆನ್ನಾಗಿ ಗೊತ್ತಾಯ್ತು. ಇವತ್ತು ನಾನು ನಡ್ಕೊಂಡ ರೀತಿಗೆ ಬೇಸತ್ತು ಕ್ಷಮೆ ಯಾಚಿಸ್ತಾ ಇದ್ದೀನಿ. ನನ್ನಿಂದ ದೊಡ್ಡ ತಪ್ಪಾಗುವುದು. ಎಂಥ ಪರಿಸ್ಥಿತಿಲೂ ಇಂಥ ತಪ್ಪುಗಳನ್ನ ಮಾಡಬಾರ್ದು. ಅದಕ್ಕೆ ಕ್ಷಮೆ ಕೇಳ್ತಾ ಇದ್ದೀನಿ.